ಮುಗಿದಾ ಅಕ್ಕ ತಂಗಿ ಮಾತುಕತೆ? ನೀವು ಇಷ್ಟೋ ತನಕ ಮಾತಾಡಿದ್ ನೋಡಿ ನಮ್ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀಯ ಅಂತ ಅನ್ಕೊಂಡೆ. ಅಕ್ಕಂಗೇನೋ ಆಗಿದೆ, ಅವಳ ಮನ್ಸಲ್ಲಿ ಏನೋ ಕೊರಿತಾ ಇದೆ, ಅದಕ್ಕೆ ಹೀಗೆ ಮಾಡಿದಾಳೆ. ಇಲ್ಲ ಅಂದ್ರೆ ಅವಳು ಈ ಥರ ಮಾಡೋಳಲ್ಲ. ಬಾಯ್ ಬಡ್ಕಿ, ನೀನ್ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಕ್ಕ ತಂಗಿ ಏನ್ ಮಾತಾಡಿದ್ರಿ? ನಾನು ಸೈಲೆಂಟ್ ಆಗಿದ್ರೆ ಸುನಾಮಿ ಸುಂಟಗಾಲಿ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ನೀನ್ ಬಾಯ್ ಬಿಟ್ರು ಅದೇ ಆಗೋದು. ಹೌದು, ನಾನು ನಿನಗೆ ನಿಂತಿರೋದಕ್ಕೆ ಹೇಳಿದೆ, ನೀನ್ ಯಾಕೆ ಕುತ್ಕೊಂಡಿದ್ಯಾ? ಯಾರೇನೆ ಕುತ್ಕೊಳ್ಳೋದಕ್ಕೆ ಹೇಳಿದ್ದು? ಯಾಕೆ ಸೈಲೆಂಟ್ ಆಗಿದೆ ಅಂತ ಕೇಳಿದೆ ತಪ್ಪಾಯ್ತು ಅನ್ಸುತ್ತೆ. ಏನೋ ಅಂತಿರೋ ಹಾಗಿದೆ. ಹೇಳೋದಿದ್ರೆ ನೇರ ನೇರ ಹೇಳ್ಬಿಡ್ಬೇಕು, ಅದು ಬಿಟ್ಟು ಈ ತರ ಗೊಣಗೋದೆಲ್ಲ ಇಟ್ಕೋಬೇಡ. ಆ ಥರ ಎಲ್ಲ ಏನೂ ಇಲ್ಲ. ಏನು ನೀನ್ ಹೇಳ್ಬಿಟ್ರೆ ನಾನು ನಿಂತ್ಕೊಂಡ್ಬಿಡ್ಬೇಕಾ? ಹೌದು ಕಣಯ್ಯ, ಹೆಂಡತಿ ಮಾತನ್ನ ಗಂಡ ಪಾಲಿಸ್ಲೇಬೇಕು, ಆಗ್ಲೇ ಸಂಸಾರ ಚೆನ್ನಾಗಿರೋದು. ಹೆಲೋ, ಎಕ್ಸ್ಕ್ಯೂಸ್ ಮೀ, ನಮ್ಗಿನ್ನೂ ಮದ್ವೆ ಆಗಿಲ್ಲ. ಈಗಲೇ ಹೀಗೆ ಈ ಮದ್ವೆ ಬಂದ ನಾನು ಸುಮ್ಮನೆ ಬಿಡ್ತೀನಿ. ನೀನು ಈ ಮನೆಗೆ ಬಂದ್ಮೇಲೆ ಅದೇನೇ ಅವಾಂತರ ಮಾಡ್ತು, ದೇವ್ರೆ ಕಾಪಾಡ್ಬೇಕು ನನ್ನ. ನಾವ್ ಬಂದ್ರೆ ಹಂಗೆ ಕಣಯ್ಯ, ತೂಫಾನ್ ಬಂದಂಗೆ ಎಲ್ಲ ಅವಾಂತರ ಮಾಡಲ್ಲ. ಈ ಮನೆ ವಾತಾವರಣನ ಚೇಂಜ್ ಮಾಡ್ಬಿಡ್ತೀನಿ. ನಾವು ಅಂದ್ರೆ ಏನ್ ತಮಾಷೆನಾ? ಹೆಲೋ, ಇದು ವೇದಾಂತ್ ವಸಿಷ್ಠನ್ ಮನೆ. ಮಾತಾಡ್ತಿರೋದು ಅಮೂಲ್ಯ ವೇದಾಂತ್ ವಸಿಷ್ಠ. ನಿನ್ನ ಹೆಸರಿಗಿಂತ ನನ್ನ ಹೆಸರಲ್ಲಿ ಒಂದು ಪದ ಜಾಸ್ತಿನೇ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರೇಂಜ್ ಇದೆ, ಒಂದು ಕದರ್ ಇದೆ, ಗತ್ತಿದೆ, ಗಮ್ಮತ್ತಿದೆ. ಗೊತ್ತಾಯ್ತಾ? ನೀನು ಅಮೂಲ್ಯ ವೇದಾಂತ್ ವಸಿಷ್ಠನೇ ಅಲ್ಲ. ಮಾಡಿದಾಗ ಬಂದಿದ್ದೀನಿ ಅಂದ, ಅದ್ರಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಒಂದ್ ವೇಳೆ ನನ್ನ ಏನ್ ಮಾಡ್ಸಕ್ಕೆ ಏನಾದ್ರೆ ಮಾಡೋದ್ನ ಅಥವಾ ಇಲ್ಲಿ ಬಂದೇ ಅಲ್ವಾ? ಯಾರು ಸುಮ್ಮನೆ ಅಂತೂ ಕಾಲ್ ಮಾಡಿರಲ್ಲ. ಅವನು ಸೀಕ್ರೆಟ್ ವಿಚಾರ ಮಾತಾಡಿದ್ದಾನೆ. ಅದು ಎಲ್ಲಿರ್ಬೋದು? ಕಾಲ್ ಮಾಡ್ಲಾ? ರೆಡಿನಾ? ಶೂಟ್ ಮಾಡೋ. ಏಯ್, ಏನಾಯ್ತು? ಯಾಕೆ ಶೂಟ್ ಆಗ್ಲಿಲ್ಲ? ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲೋ. ಟ್ರಿಗರ್ ಸ್ಟ್ರಕ್ ಆಗಿದೆ ಅಣ್ಣ, ಅದಕ್ಕೆ ಫೈರಿಂಗ್ ಆಗಲಿಲ್ಲ. ಏನಾಗಿದೆ ಅಂತ ಒಂದು ನಿಮಿಷ ನೋಡ್ತೀನಿ. ನಾನು
ಅಮೂಲ್ಯ ವೇದಾಂತ್ ವಸಿಷ್ಠ ಅಲ್ಲ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನೋಡ್ ಬಜಾರಿ, ನೀವೀಗ ಅಮೂಲ್ಯ ಮಂಜುನಾಥ್. ಮದುವೆ ಆದ ತಕ್ಷಣ ಫಾರ್ಮಾಲಿಟಿ ಸೇಕ್ ನಿನ್ನ ನೇಮ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನೀನು ಆಗ್ಲೂ ಅಮೂಲ್ಯ ಮಂಜುನಾಥ್. ಅದ್ಯಾಕ್ ಹಾಗೆ? ಇನ್ಫ್ಯಾಕ್ಟ್ ನೆನೆ ನೈಟ್ ನಿನ್ನ ಜೊತೆ ಫೋನಲ್ಲಿ ಮಾತಾಡುವಾಗ ಇದನ್ನು ಹೇಳೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಈಗ ಎದುರುಗಡೆ ಸಿಕ್ಕಿದೆಯಲ್ಲ, ಹೇಳ್ತೀನಿ. ಮದುವೆ ಆದಮೇಲೆ ನಿನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯು ಕ್ಯಾನ್ ಸ್ಟಿಲ್ ಬಿ ಅಮೂಲ್ಯ ಮಂಜುನಾಥ್. ಆದ್ರೆ ವೇದ ಅಂತ ನಿನ್ನ ಹೆಸರಿಂದ ನಿನ್ನ ತಂದೆ ಹೆಸರಿದೆ. ಅವರಿಂದ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿ ಓದಿಸಿ ನಿನ್ನ ಕಾಲ ಮೇಲೆ ನಿನ್ನನ್ನು ನಿಂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ನಿನ್ನ ಜೀವನದಲ್ಲಿ ನಿನ್ನ ತಂದೆ ಕೊಡುಗೆ ಬಹಳನೇ ಇದೆ. ನಿನ್ನ ತಂದೆ ತಾಯಿ ಇಬ್ರು ನಿನ್ನ ಖುಷಿಯಲ್ಲಿ ಅವ್ರ ಖುಷಿನ ನೋಡ್ತಾರೆ, ನಿನ್ನ ಸುಖದಲ್ಲಿ ಅವ್ರ ಸುಖನ ಕಾಣ್ತಾರೆ. ಅವ್ರಿಗೆ ನೀನು ಯಾವತ್ತೂ ಬೇಜಾರು ಮಾಡಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನಿನ್ನ ಮನೆಯಲ್ಲಿ ಗಂಡು ಮಗನ ತರ ನೋಡಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಸ್ಥಾನ ಸಿಗೋದಿಲ್ಲ. ಆ ಸ್ಥಾನ ನಿಮ್ಮ ತಂದೆ ನಿನಗೆ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಇಂಪ್ರೆಸ್ ಮಾಡೋದಕ್ಕೆ ತನ್ನ ಔಟ್ಲುಕ್ ಸಾಕು. ಆದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕಾನ್ಸ್ಟೆಂಟ್ ಆಗಿ ಇಂಪ್ರೆಸ್ ಮಾಡೋದಕ್ಕೆ ಬೇಕಾಗಿರೋದು ವ್ಯಕ್ತಿತ್ವ. ಅದು ನಿನ್ನಲ್ಲಿದೆ. ಅದನ್ನು ಕೊಟ್ಟಿರೋದು ವೇದಾಂತ್ ವಸಿಷ್ಠ ಅಲ್ಲ, ಮಂಜುನಾಥ್. ನೀನ್ ಹೇಳ್ದಾಗೆ ಅಮೂಲ್ಯ ವೇದಾಂತ್ ವಸಿಷ್ಠ ಅನ್ನೋದ್ರಲ್ಲಿ ಒಂದು ರಿದಮ್ ಇದೆ, ಗತ್ತಿದೆ. ಐ ಅಗ್ರಿ. ಅಮೂಲ್ಯ ವೇದಾಂತ್ ವಸಿಷ್ಠ ಜಸ್ಟ್ ಅ ನೇಮ್. ಅಮೂಲ್ಯ ಮಂಜುನಾಥ್ ಇಸ್ ಅನ್ ಎಮೋಷನ್. ಅಲ್ಲ ವಿಕ್ಕಿ, ಶೂಟ್ ಮಾಡೋ. ಧ್ರುವನಿ ಎಲ್ಲಾದ್ರೂ ಜಸ್ಟ್ ಗೆಟ್ ಡೌನ್. ವಾ, ಏನೂ ಆಗಿಲ್ಲ ತಾನೆ ನಿಮಗೆ? ದೇವ್ರೆ, where the hell are you, man? Shit. ಹೇಯ್, ಮಿಷಿನ್ ಫೇಲ್ಡ್. ಬೇಗದಿಂದ ಎಸ್ಕೇಪ್ ಆಗೋ, ಬೇಗ. ನಾನು ನೀನು ಮೀಟಾಗಿ ಐ ಥಿಂಕ್ ಇಟ್ಸ್ ಅಬೌಟ್ 2.5 years ನಾವು. ಹಾಗಂತ ನಾನು ಇನ್ನ ಕಡಿಮೆ ಪ್ರೀತಿಸ್ತೀನಿ ಅಂತ ಅನ್ಕೋಬೇಡ. 2 ಜನ್ಮಕ್ಕಾಗಷ್ಟು ನಿನ್ನ ಪ್ರೀತಿಸ್ತೀನಿ. ನಾನು ಇನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಬಜಾರಿ. ಐ ಮೀನ್ ತುಂಬಾನೇ ಚೆನ್ನಾಗಿ ನೋಡ್ಕೋತೀನಿ. ಅದರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ. ಆದರೆ ನಾನು ಯಾವತ್ತೂ ನಿನ್ನ ತಂದೆ ಹಾಗೆ ನಿಷ್ಕಲ್ಮಶವಾಗಿ ನಿಸ್ವಾರ್ಥ ಪ್ರೀತಿಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಗಂಡನ ಪ್ರೀತಿಗೂ ತಂದೆ ಪ್ರೀತಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅಮೂಲ್ಯ. ನೀನೇ ಹೇಳಿದಾಗೆ ಅಮ್ಮನ ಪ್ರೀತಿ ಆಕಾಶ ಇದ್ದ ಹಾಗೆ. ನಾನಿನ್ನ ಹೇಗೆ ಪ್ರೀತಿಸ್ತೀನೋ ನೀನು ನನ್ನ ಹಾಗೆ ಪ್ರೀತಿಸ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ತಂದೆ ಪ್ರೀತಿನಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಮುಂದೆ ಒಂದಿನ ಮದುವೆ ಆದ ನಂತರ ನಿನ್ನ ಮನೆ ಬದಲಾಗುತ್ತೆ, ನಿನ್ನ ಕುಟುಂಬ ಬದಲಾಗುತ್ತೆ. ನಿನ್ನ ತಂದೆ ತಾಯಿ ಜಾಗನ ನನ್ನ ತಂದೆ ತಾಯಿ ತುಂಬ್ತಾರೆ. ಆ ಸ್ಥಾನ ಅವ್ರು ಭರ್ತಿ ಮಾಡ್ತಾರೆ. ಹೀಗಿರುವಾಗ ಬೇಸಿಕಲಿ ನಿನ್ನ ಎಂಟೈರ್ ಲೈಫ್ನ ನಾನು ಒಂಥರ ಆವರಿಸ್ಕೊಂಡಂಗೆ ಲೆಕ್ಕ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಿನ್ನ ಹೆಸರಲ್ಲೂ ನಾನೇ ಇರಬೇಕು ಅನ್ನೋದು ತಪ್ಪಲ್ವಾ?
ಧ್ರುವ ನಿಂಗೇನೂ ಆಗಿಲ್ಲ ತಾನೆ? ಇಲ್ಲ ವಿಕ್ಕಿ, ಏನೂ ಆಗಿಲ್ಲ. ಆದರೆ ಇಲ್ಲೇನು ನಡೀತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವರೆಲ್ಲ ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ? ಧ್ರುವ, ನಿನ್ನನ್ನು ಅವರು ಸಾಯಿಸೋಕೆ ಪ್ರಯತ್ನ ಪಟ್ಟರು. ಇದೇ ಥರ ಅಟೆಂಪ್ಟ್ ನನ್ನ ಮೇಲೂ ಆಗಿತ್ತು. ನನ್ನ ಅದೃಷ್ಟ ಚೆನ್ನಾಗಿತ್ತು, ನಾನು ಬಚಾವಾಗಿದ್ದೆ. ಇವಾಗ ನಿನ್ನನ್ನು ಬಲಿ ತಗೊಳಕ್ ನೋಡಿದ್ರು. ವಿಕ್ಕಿ, ಏನು ಹೇಳ್ತಿದ್ಯಾ? ಅವ್ರು ನಿನ್ನೂ ಕೂಡ ಸಾಯಿಸಕ್ಕೆ ಟ್ರೈ ಮಾಡಿದ್ರಾ? ನನಗೂ ಕಾಲ್ ಬಂದಿದ್ದು ಮಿಸ್ಟರ್ ಎಕ್ಸ್ ಇಂದಾನೆ. ನಿನಗೂ ಅಷ್ಟೇ. ನೀನು ನಂತರನೇ ಅವನು ಹೇಳಿದ ಜಾಗಕ್ಕೆ ಬಂದಿದ್ಯಾ. ನಾನು ಹೀಗೆ ಹೋದಾಗ ಆಕ್ಸಿಡೆಂಟ್ ಮಾಡಿ ಸಾಯಿಸಕ್ಕೆ ಟ್ರೈ ಮಾಡ್ದೆ. ನಿನಗೂ ಅದೇ ಮಾಡ್ದೇನೆ. ವಿಕ್ಕಿ, ನಮ್ಮ ಮೇಲೆ ಯಾಕೆ ಈ ಥರ ಆಗ್ತಿದೆ? ಸಾಯಿಸೋ ಪ್ರಯತ್ನ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಾವೇನು ಮಾಡಿದ್ದೀವಿ? ಇದರಿಂದ ಯಾರಿರ್ಬೋದು? ಅವ್ರು ಯಾಕೆ ನಮ್ಮ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ? ಧ್ರುವ, ಇದೆಲ್ಲ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಸುಹಾಸಿನಿನೇ. ಅವಳದೇ ಇದೆಲ್ಲ ಸ್ಕ್ಯಾಮ್. ಅವಳು ಬಿಟ್ರೆ ಬೇರೆ ಇನ್ಯಾರು ಮಾಡಕ್ಕೆ ಸಾಧ್ಯ ಹೇಳು? ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಸರಿಡುವಾಗ ಎಷ್ಟು ಕನಸು ಕಟ್ಕೊಂಡಿರ್ತಾರೆ, ಎಷ್ಟು ಕಷ್ಟಪಟ್ಟು ಹುಡುಕಿರ್ತಾರೆ. ಆ ಹುಡುಕೋ ಪ್ರೋಸೆಸ್ಸಲ್ಲಿ ಎಷ್ಟು ಪ್ರೀತಿ ಇರುತ್ತೆ. ಆ ಕನಸಿಗೆ, ಆ ಪ್ರೀತಿಗೆ ನಾನು ಅಡ್ಡಿಯಾಗೋದಕ್ಕೆ ಇಷ್ಟಪಡೋದಿಲ್ಲ. ನನಗೆ ನನ್ನ ಬಜಾರಿ ಸಾಕು, ಅಮೂಲ್ಯ ವೇದಾಂತ ಬೇಡ. ಅಮೂಲ್ಯ, ನಿನ್ನ ಹೆಸರು ಮೇಲೆ ನನಗೆ ಅಧಿಕಾರ ಬೇಡ, ಪ್ರೀತಿ ಸಾಕು. ಆ ಒಂದು ಬೊಕ್ಸೆ ಪ್ರೀತಿನ ನನಗೆ ಯಾವಾಗಲೂ ಕೊಡ್ತಿರೋ. ಏ ಬಜಾರಿ, ನಿಂದು ಅಂತ ಏನೇನಿದೆ, ಯಾವ್ದ್ಯಾವ್ದಿದೆ, ನಾನು ಪ್ರತಿಯೊಂದನ್ನು ಪ್ರೀತಿಸ್ತೀನಿ. ಅಮೂಲ್ಯ ಮಂಜುನಾಥ್ನ ಕೂಡ ಅಷ್ಟೇ ಪ್ರೀತಿಸ್ತೀನಿ. ಅದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದು ನನಗಿಷ್ಟ ಇಲ್ಲ. ನನ್ನ ಪ್ರೀತಿಲಿ ನಿನಗೆ ಯಾವತ್ತಿಗೂ ಕೊರತೆ ಆಗೋದಿಲ್ಲ. ನನ್ನ ಹತ್ರ ಮಾತಿಲ್ಲ ವೇದಾಂತ್, ಮಾತಾಡ್ಸೋದಕ್ಕೂ ಪ್ರಯತ್ನ ಪಡಬೇಡ. ಕಿಶನ್, ಏನಾಯ್ತು? ಆ ದರಿದ್ರದ ಅವ್ನು ಸತ್ತೋದ್ನ ಹೀಗೆ ಸಾಯಿಸ್ದೆ? ಅಯ್ಯೋ, ಡೆಡ್ ಬಾಡಿ ಫೋಟೋ ಕಳಿಸು. ಅದು ನೋಡಿದ ಮೇಲಿಂದಾನೆ ನಂಗೆ ಸಮಾಧಾನ ಇಲ್ಲ. ನಾವು ಅನ್ಕೊಂಡಿದ್ದ ಕೆಲಸ ಆಗಲಿಲ್ಲ. ಡ್ಯಾಮೆಟ್, ಕೈಲಾಗದೆ ಇರೋ ಕೈಲಿ ನಾನು ಕೆಲಸ ಕೊಟ್ಟಿದ್ದೀನಿ. ಸರಿಯಾಗಿ ಬಯ್ಯೋಣ ಅಂತಂದ್ರೆ ನನಗೆ ತಿರುಗಿ ಬೀಳ್ತಾನೆ. ಇನ್ನು ಆಚೆ ಕರ್ಕೊಂಬಂದು ನಾನು ದೊಡ್ಡ ತಪ್ಪು ಮಾಡಿದೆ. ನೀವು ಡಿಸಪಾಯಿಂಟ್ ಆಗ್ತೀನಿ ಅಂತ ಗೊತ್ತು ಸುಹಾಸಿನಿ ಅವರೇ. ಆದರೆ ಈ ಥರ ಕೆಲಸ ತುಂಬ ಸುಲಭ ಅಲ್ಲ, ತುಂಬ ರಿಸ್ಕ್ ಇರುತ್ತೆ. ಧ್ರುವನ ಮುಗಿಸೋ ಪ್ಯಾನಲ್ಲೇ ಇದ್ವಿ, ಆದರೆ ನಿಮ್ಮ ಇನ್ನೊಬ್ಬ ಮಗ ಇದ್ದಾನಲ್ಲ ವಿಕ್ಕಿ, ಅವನು ಬಂದ್ಬಿಟ್ಟ. ಅದರಿಂದ ಧ್ರುವ ಉಳ್ಕೊಬಿಟ್ಟ. ವಾಟ್? ವಿಕ್ಕಿನಾ? ಹೌದು ಸುಹಾಸಿನಿ ಅವರೇ. ಅವ್ನು ಅಲ್ಲಿ ಹೋಗಿದ್ದ ವಿಷಯ ಇವ್ನಿಗೆ ಹೇಗೆ ಗೊತ್ತಾಯ್ತು? ಅದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಬಟ್ ವಿಕ್ಕಿ ಅಲ್ಲಿಗೆ ಬಂದಿದ್ದಕ್ಕೇನೆ ಕೆಲಸ ಆಗಲಿಲ್ಲ. ನೋಡು, ಇನ್ನೂ ಏನಾದರೂ ಡಿಲೇ ಆದರೆ ನಮಗೆ ತೊಂದರೆ ಆಗುತ್ತೆ. ಖಂಡಿತ ಕೆಲಸ ಆಗುತ್ತೆ, ನೀವೇನು ಭಯ ಪಡಬೇಡಿ. ಇಂಥ ಕೆಲಸನ ಮೈಯೆಲ್ಲ ಕಣ್ಣಾಗಿ ಮಾಡಬೇಕು. ಟೈಮ್ ನೋಡಿಕೊಂಡು ಅವನನ್ನು ಎತ್ತುತ್ತೀನಿ. ಈಗ ನಾವು ಅಟೆಂಪ್ಟ್ ಮಾಡಿರೋದು ಅವನಿಗೆ ಗೊತ್ತಾಗುತ್ತೆ. ಈಗ ಅವನು ಅಲರ್ಟ್ ಆಗ್ತಾನೆ. ಈಗ ನಾವು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಟ್ರೈ ಮಾಡಬೇಕು. ಹಲೋ ಹಲೋ, ಸರಿ ಅಕ್ಕ, ನಾನೇನು ಹೋಗಿ ಬರ್ತೀನಿ. ಅಮ್ಮ, ಹೊರಟಿಯಮ್ಮ? ಏನಮ್ಮ ಆರ್ತಿ, ಮನೆಗೆ ಬಂದವ್ರಿಗೆ ಬರೀ ಕೈಯಲ್ಲಿ ಕಳಿಸ್ತಾರೆ ನಮ್ಮ ಹೆಣ್ಮಕ್ಳನ್ನ. ಅರಿಶಿನ ಕುಂಕುಮನೂ ಕೊಟ್ಟಿಲ್ಲ. ಕ್ಷಮಿಸಿ ಅಜ್ಜಿ, ಯಾವುದೋ ಜ್ಞಾನದಲ್ಲಿ ಮರ್ತ್ಬಿಟ್ಟೆ.
ತರ್ತೀನಿ ಈಗ. ಏನೇ ಯೋಚನೆ ಇದ್ರೂ ಅರಿಶಿನ ಕುಂಕುಮ ಕೊಡೋದನ್ನ ಮರಿಬಾರ್ದು. ಬರೀ ಕೈಯಲ್ಲಿ ಹೆಣ್ಮಕ್ಳನ್ನ ಕಳಿಸ್ಬಾರ್ದು. ಹೋಗಿ ಅರಿಶಿನ ಕುಂಕುಮ ತಗೊಂಡ್ ಬಾ. ಆಯ್ತಜ್ಜಿ. ಇರಯ್ಯ, ಮಲ್ಗೆ ಹೂ ತಗೊಂಡ್ ಬರ್ತೀನಿ. ನಮಗ್ ಬೇಕಾಗಿರೋ ವಸ್ತು ಕಣ್ಣು ಮೇಲೂ ಕಾಲಿ ಕೈ ಬಿಸ್ಕೊಂಡ್ ಹೋದ್ ಮಗಳೇ ಅಲ್ಲ ನಾನು. ಸಾರಿ ಅಮ್ಮು, ಮರ್ತ್ಬಿಟ್ಟೆ. ಪರವಾಗಿಲ್ಲ ಅಕ್ಕ. ಈ ಕುಟುಂಬಕ್ಕೆ ಮತ್ತೆ ಒಂದು ಗಂಡಾಂತರ ಆಗೋದ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅಮ್ಮ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆಶಾಸ್ತ್ರ ಹೇಳ್ತಾ ಇದೆ. ಒಳ್ಳೇದಾಗ್ಲಮ್ಮ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಆದಷ್ಟು ಬೇಗ ಈ ಮನೆಗೆ ಹಿರಿ ಸೊಸೆಗೆ ಬಾ. ನಿನ್ನಿಂದ ಈ ಮನೆ ಬೆಳಕಾಗ್ಬೇಕು. ಸರಿ ಅಜ್ಜಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ಹೋಗಿ ಬರ್ತೀನಿ ಅಕ್ಕ. ನನಗೂ ಆ ಮಿಸ್ಟರ್ ಎಕ್ಸ್ ಅನ್ನೋನೆದ್ರು ಕಾಲ್ ಮಾಡಿದ್ದು. ನಾನು ಅವನು ಹೇಳಿದ ಜಾಗಕ್ಕೆ ಹೋಗಿದ್ದೆ. ಅವತ್ತೇನೆ ಒಂದು ಸತ್ಯ ಗೊತ್ತಾಗಿದ್ದು, ಅಗ್ರಜ ನಮ್ಮ ಸ್ವಂತ ಅಪ್ಪ ಅಮ್ಮನ ಮಗನೇ ಅಲ್ಲ ಅಂತ. ಅಗ್ರಜನ್ಗೆ ಇದೆಲ್ಲ ಹೇಳ್ಬೇಕು ಅಂತ ಹೋಗ್ತಿದ್ದೆ. ಯಾರೊಬ್ರು ಬಂದು ಕಾರಲ್ಲಿ ಹಿಟ್ ಆ್ಯಂಡ್ ರನ್ ಮಾಡಿದ್ರು. ಇವಾಗ ನಿನಗೂ ಸೇಮ್ ಅಟೆಂಪ್ಟ್ ಆಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ಇದರಿಂದ ಇರೋದು ಬೇರೆ ಯಾರೂ ಅಲ್ಲ, ಆ ಸುಹಾಸಿನಿನೇ. ನಿನ್ಗೂ ಸುವಾಸಿನಿ ವಿಷಯ ಗೊತ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ ವಿಕ್ಕಿ. ಹೆತ್ತು ತಾಯಿನೇ ನಮ್ಮ ಮೇಲೆ ಮರ್ಡರ್ ಅಟೆಂಪ್ಟ್. ಇದೆಲ್ಲ ನೋಡೋ ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ವರ್ಷ ತಾಯಿ ಅಂತ ನಂಬ್ಕೊಂಡು ಬಾಯಿ ತುಂಬ ಅಮ್ಮ ಅಂತ ಕರೆದಿದ್ದ ಹೆಂಗಸು ಆ ಸುವಾಸಿನಿ. ಆದರೆ ಅವ್ರು ನಮ್ಮಮ್ಮ ಅಲ್ಲವೇ ಅಲ್ಲ. ನಮ್ಮಮ್ಮ ಇನ್ಯಾರೋ ಇದ್ದಾರೆ ವಿಕ್ಕಿ.